ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಚಿಕನ್ ಕಬಾಬು. ಈಸಿಯಾಗಿ ಟೇಸ್ಟಾಗಿ ಮಾಡೋವಂಥ ಚಿಕನ್ ಕಬಾಬು. ಇದಕ್ಕೆ ಬೇಕಾಗಿರೋ ಐಟಮ್ಮು ಚಿಕನ್ 1 kg ತೊಗೊಂಡಿದ್ದೀನಿ, 2 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಮೆಣಸಿನ ಪುಡಿ 1 ಟೇಬಲ್ ಸ್ಪೂನು, ಅರಿಶಿನ ಪುಡಿ 1 ಟೀ ಸ್ಪೂನು, ಗಾರ್ಲಿಕ್ ಜಿಂಜರ್ ಪೇಸ್ಟು 2 ಟೀ ಸ್ಪೂನು, ಅರ್ಧ ಲಿಂಬೆಹಣ್ಣಿನ ರಸ, ಮತ್ತು ಮೊಸರು 1 ಟೇಬಲ್ ಸ್ಪೂನು, 2 ಕಬಾಬ್ ಮಸಾಲ ಪೌಡ್ರ್ ಪ್ಯಾಕೆಟು 2 ತೊಗೊಂಡಿದ್ದೀನಿ, ಸಣ್ಣದು. ದೊಡ್ಡದಾದರೆ 1 ಪ್ಯಾಕೆಟ್ ಸಾಕು. ಸರಿ, ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 2 ಕಬಾಬ್ ಮಸಾಲ ಪ್ಯಾಕೆಟ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಿದ್ದೀನಿ ಫಸ್ಟು. ಓಕೆ, ಅದಕ್ಕೆ ಮೊಸರು, ಮೆಣಸಿನ ಪುಡಿ ಆ್ಯಡ್ ಮಾಡಿದೆ, ಅರಿಶಿನ ಪುಡಿ, ಗಾರ್ಲಿಕ್ ಜಿಂಜರ್ ಪೇಸ್ಟು, ಉಪ್ಪು, ಆಮೇಲೆ ಲಿಂಬೆಹಣ್ಣಿನ ರಸ. ಇದಕ್ಕೆ ನಾನು ಮೊಟ್ಟೆ, ಅರಿಶಿನ ಮತ್ತು ಇದು 2 ಒಟ್ಟಿಗೆ ಹಾಕ್ತಾಯಿದ್ದೀನಿ. ವೈಟ್ ಮಾತ್ರ ಹಾಕೋದಿಲ್ಲ, 2 ಒಟ್ಟಿಗೆ. ಓಕೆ, ಅದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಬಿಡಿ. ನೋಡಿ, ರೆಡಿಯಾಗಿದೆ. ಈ ಥರ ಆಗಲಿ. ಆಮೇಲೆ ಅದಕ್ಕೆ ಚಿಕನ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತೆ ಎಲ್ಲ ಇದಕ್ಕೂ ತಾಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸರಿ, ಅದು ಮ್ಯಾರಿನೇಟ್ ಆಗಿದೆ, ಈಗ ರೆಡಿಯಾಗಿದೆ. ಅದನ್ನು ನಾನು 2 ರಿಂದ 3 ಗಂಟೆ ತನಕ ಫ್ರೀಜರಲ್ಲಿ ಇಟ್ಕೊಳ್ತೀನಿ. ಅದರ ನಂತರ ಫ್ರೈ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ಇಟ್ಕೋಬೋದು 3-4 ಗಂಟೆ ಮೇಲೆ. ಒಂದು ದಿನ ಲಿಮಿಟ್ 24 ಗಂಟೆ ತನಕ. ಓಕೆ, ಎಣ್ಣೆ ಕಾದಿದೆ. ಈಗ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕ್ಕೊಳಕ್ಕೆ ಹೋಗಿ. ಆಮೇಲೆ ಮೀಡಿಯಮ್ ಗ್ಯಾಸ್ ಫ್ಲೇಮನ್ನು ಇಟ್ಕೊಳ್ಳಿ. ಯಾಕಂತಂದರೆ ಅದು ಬೇಗ ಇದಾಗಿ ಹೋಗುತ್ತೆ, ಬೇಯೋದೇ ಇಲ್ಲ. ಅರ್ಧ ಬೆಂದ ಮೇಲೆ ನೀವು ಸಣ್ಣ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಳ್ಳಿ, ಸಣ್ಣ ಫ್ಲೇಮಲ್ಲೇ ಹುರ್ಕೊಳ್ಳಿ. ನೋಡಿ, ನೊರೆ ನೊರೆ ಬರ್ತಾ ಇದೆ ಅಂದರೆ ಅದು ಬೆಂದಿಲ್ಲ ಅಂಥೇಳಿ. ಬೇಯಲಿ ಚೆನ್ನಾಗೆ. ನೋಡಿ, ಈಗ ಬೆಂದಿದೆ. ನೋಡಿ, ನಾವು ಯಾವುದು ಅದಕ್ಕೆ ಬಣ್ಣ ಆಗಲಿ ಕಾರ್ನ್ಫ್ಲೋರ್ ಆಗಲಿ ಯಾವುದೂ ಹಾಕಿಲ್ಲ. ಅದು ಟೆಕ್ಸ್ಚರ್ ಆಗಲಿ ಕಲರ್ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಈಸಿಯಾಗಿ ಬೇಗ ಮಾಡೋವಂಥ ಕಬಾಬ್ ಇದು. ತುಂಬ ಟೇಸ್ಟ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಸೊ, ರೆಡಿಯಾಗಿದೆ ಕಬಾಬು. ನೋಡಿ, ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ. ಓಕೆ, ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಕಮೆಂಟ್ ಕೂಡ ಕೊಡಿ. ಥ್ಯಾಂಕ್ ಯು ಸೋ ಮಚ್.